ಸಹೋದರ ಸಹೋದರಿ, ಈ ದಿವಸ ದೇವರು ನಿಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಬಹಳ ಇಷ್ಟವಾಗಿದೆ. ಯಾಕಂದರೆ ದೇವರು ತನ್ನ ಸೃಷ್ಟಿ ಮಾಡಿದಂಥ ತನ್ನ ಮಕ್ಕಳೊಟ್ಟಿಗೆ ಮಾತನಾಡುವಂಥದ್ದು ದೇವರಿಗೆ ಬಹಳ ಸಂತೋಷವಾಗಿರುವಂಥ ಒಂದು ಸ್ವಭಾವ ದೇವರಿಗೆ ಉಂಟು. ಪ್ರಿಯ ಸಹೋದರ ಸಹೋದರಿ, ಈ ಒಂದು ದಿವಸ ಪ್ರಾರಂಭ ಆಗೋದಕ್ಕೆ ಮುಂಚಿತವಾಗಿ ಈ ವರ್ಷ ಕೊಟ್ಟಂಥ ವಾಗ್ದಾನವನ್ನು ನೆನಪಿಗೆ ತಂದುಕೊಳ್ಳ್ರಿ. ನಿನ್ನ ವಿರುದ್ಧವಾಗಿ ಕಲ್ಪಿಸುವ ಯಾವ ಆಯುಧವೂ ನಿನ್ನ ವಿರುದ್ಧವಾಗಿ ಜಯಿಸಲ್ಲ. ನಿನ್ನ ಪರವಾಗಿ ರೋಗ ಬರುವುದು, ಏನೇ ಬಂದರೂ ಸರಿನೇ, ನೀವು ಅದನ್ನು ಪ್ರತಿದಿನ ಘೋಷಣೆ ಮಾಡ್ರಿ. ಕರ್ತನು ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಈ ದಿವಸ ದೇವರು ನಿಮ್ಮೊಟ್ಟಿಗೆ ಮಾತನಾಡುವಂತ ಒಂದು ದೈವಿಕವಾದ ಸಂದೇಶ. ಇವತ್ತು ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮನ್ನು ಆಶೀರ್ವಾದ ಮಾಡುವಂತ ಒಂದು ಉತ್ತಮವಾದ ಸಂದೇಶ ಏನಂತಂದ್ರೆ, ಕೀರ್ತನೆ 91:14 ವಚನ ನೋಡ್ರಿ. ಅಲ್ಲಿ ವಾಕ್ಯ ಹೇಳ್ತದೆ, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು. ಹಲ್ಲೆಲೂಯಾ. ದೇವರು ನಿನ್ನನ್ನು ನೋಡೇ ಹೇಳ್ತಾ ಇದ್ದಾರೆ, ದೇವರಲ್ಲಿ ಎಷ್ಟು ಆಸಕ್ತಿ ಉಳ್ಳವರಾಗಿದ್ದೀರಾ ನೀವು. ಪ್ರಾರ್ಥನೆ ವಿಷಯದಲ್ಲಿ ಆಸಕ್ತಿ ಆಗಿದ್ದೀರಾ, ಬೈಬಲ್ ಓದುವ ವಿಷಯದಲ್ಲಿ ಆಸಕ್ತಿ ಆಗಿದ್ದೀರಾ, ಸಭೆಗೆ ಹೋಗುವ ವಿಷಯದಲ್ಲಿ ನೀನು ಆಸಕ್ತಿ ಆಗಿದೆಯಾ? ಕರ್ತನು ನಿನ್ನನ್ನು ನೋಡೇ ಕೇಳ್ತಾ ಇದ್ದಾನೆ. ನೀನು ದೇವರಲ್ಲಿ ಆಸಕ್ತಿ ಉಳ್ಳವರಾಗಿರೋದಾದ್ರೆ ದೇವರು ಹೇಳ್ತಾ ಇದ್ದಾರೆ, ಈ ದಿವಸ ನೀನು ಜೀವಿತವನ್ನ ರಕ್ಷಿಸುವಂತವರಾಗಿದ್ದಾರೆ. ನೀನು ಹೋಗುವಾಗಲೂ ಬರುವಾಗಲೂ ರಕ್ಷಣೆ ಕೊಡುವಂತವರಾಗಿದ್ದಾರೆ. ನಿನ್ನ ಎಲ್ಲ ಅಪಾಯಗಳಿಂದ ತಪ್ಪಿಸಿ ನೀನು ರಕ್ಷಣೆ ಕೊಡಲಿಕ್ಕಿದ್ದಾರೆ. ನಿನ್ನ ಜೀವಿತದಲ್ಲಿ ಬರುವಂತ ಎಲ್ಲ ರೋಗಗಳು, ಎಲ್ಲ ಸಮಸ್ಯೆಗಳಿಂದ, ಎಲ್ಲ ಹೋರಾಟಗಳಿಂದ ದೇವರು ನಿನ್ನ ರಕ್ಷಣೆ ಮಾಡಲಿಕ್ಕಿದ್ದಾರೆ. ನೀನು ನಿಜವಾಗಿಯೂ ದೇವರಲ್ಲಿ ಆಸಕ್ತಿ ಆಗಿದ್ದೀರ. ಒಂದು ವೇಳೆ ನೀವು ಆಸಕ್ತಿ ಇಲ್ಲ ಅಂದ್ರೆ ನಿಮ್ಮ ಹೃದಯದ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ರಿ. ಅಪ್ಪ, ನಾನು ಆಸಕ್ತಿ ಉಳ್ಳವರಾಗಿ ಮುಂದೆ ಇರ್ತೀನಿ. ನಿನ್ನ ಸಭೆಗೆ ಹೋಗುವ ವಿಷಯದಲ್ಲಿ ಆಸಕ್ತಿ ಆಗಿರ್ತೀನಿ. ನಿನ್ನ ಪ್ರಾರ್ಥನೆ ಮಾಡುವ ವಿಷಯದಲ್ಲಿ ಆಸಕ್ತಿ ಆಗಿರ್ತೀನಿ. ನಿನ್ನ ಪ್ರಾರ್ಥನೆ ವಾಕ್ಯಗಳನ್ನು ಓದುವ ವಿಷಯದಲ್ಲಿ ನಾನು ಆಸಕ್ತಿಯಿಂದ ಇರ್ತೀನಿ. ಒಳ್ಳೆಯದನ್ನ ಮಾಡುವುದರಲ್ಲಿ ಆಸಕ್ತಿ ಆಗಿರ್ತೀನಿ. ಪ್ರತಿಯೊಂದು ವಿಷಯಗಳಲ್ಲೂ ನಾನು ಆಸಕ್ತಿಯಿಂದ ಇರ್ತೀನಿ. ನನಗೆ ಕೊಟ್ಟಂತ ಈ ಒಂದು ಲೋಕದ ಕೆಲಸದ ವಿಷಯದಲ್ಲಿ ನಾನು ಆಸಕ್ತಿಯಿಂದ ಇರ್ತೀನಿ. ದೇವರ ಮುಂದೆ ಆರೈಕೆ ಮಾಡ್ರಿ. ಕರ್ತನು ನಿನ್ನ ರಕ್ಷಿಸಲಿದ್ದಾನೆ. ನಿನ್ನನ್ನು ನೋಡಿ ದೇವರು ಹೇಳ್ತಾ ಇದ್ದಾನೆ. ಹೃದಯದ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡೋಣ. ಕಣ್ಣುಗಳನ್ನು ಮುಚ್ಚಿ. ಕರ್ತನೇ ಸ್ತೋತ್ರಪ್ಪ, ಈ ಒಂದು ವೇಳೆಯಲ್ಲಿ ದೇವರು ಯಾರ್ಯಾರೆಲ್ಲ ಈ ವಾಕ್ಯಗಳನ್ನು ರಾಜ ಕೇಳಿ ಪ್ರತಿಯೊಬ್ಬರು ಹೃದಯಗಳ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಅವರ ಜೀವಿತವನ್ನ ಈ ದಿವನ ದೇವರೇ ಅವರ ಆಸಕ್ತಿಯಿಂದ ದೇವರೇ ಮುಂದೆ ಸಾಗಿಸುವಂತೆ, ಪ್ರತಿಯೊಂದು ವಿಷಯದಲ್ಲೂ ಅವರು ರಾಜ ಆಸಕ್ತಿಯಿಂದ ನಡೆದುಕೊಳ್ಳುವಂತೆ, ಪ್ರಾರ್ಥನೆ ವಾಕ್ಯಗಳಲ್ಲಿ, ಸಭೆಗೆ ಹೋಗುವುದರಲ್ಲಿ, ಒಳ್ಳೆಯ ಕಾರ್ಯಗಳನ್ನು ಮಾಡುವುದರಲ್ಲಿ ಆಸಕ್ತಿಯಿಂದ ಇರುವಂತೆ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಯಾರೆಲ್ಲ ಇದು ಒಪ್ಪಿಸಿಕೊಟ್ಟಿದ್ದಾರೋ ಈ ದಿನ ಅವ್ರಿಗೆ ಬರುವಂತ ಎಲ್ಲಾ ತೊಂದರೆಗಳಿಂದ ದೇವರೇ ತಪ್ಪಿಸಿ ರಕ್ಷಣೆಯನ್ನು ಕೊಟ್ಟು ನೀ ಕಾಪಾಡು. ನಾನು ರಕ್ಷಿಸ್ತೀನಿ ಎಂಬುದಾಗಿ ಹೇಳಿದಿರಲ್ಲ, ನೀವು ರಕ್ಷಣೆ ಕೊಟ್ಟು ಅವರನ್ನು ನಡೆಸಿಸುವ ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ದೇವರು ನಿನ್ನನ್ನು ನೋಡಿ ಕೇಳಿದ್ದಾರೆ. ನೀನು ಆಸಕ್ತಿಯಿಂದ ಇರೋದ್ರಿಂದ ದೇವರು ನಿನ್ನನ್ನು ಇವತ್ತು ಎಲ್ಲಾ ಅಪಾಯಗಳಿಂದ ತಪ್ಪಿಸಿ ಕಾಪಾಡಲು